ನೀವು ಕೊಟ್ಟಂಥ ಅನೇಕ ತೀರ್ಪುಗಳಲ್ಲಿ ಬಹಳ ಐತಿಹಾಸಿಕ ತೀರ್ಪು ಅನ್ನುವ ಅಷ್ಟರ ಮಟ್ಟಿಗೆ ಒಂದು ಪ್ರಖ್ಯಾತಿಯನ್ನು ಪಡೆದಿದೆ, ಆ ಒಂದು ಪ್ರತೀತಿ ಇದೆ. ಫಾರ್ ಎಕ್ಸಾಂಪಲ್, ಈಗ ಲಕ್ಷಾಂತರ ಬಡ ಪ್ರತಿಭಾವಂತ ಮತ್ತು ಗ್ರಾಮೀಣ ಪ್ರತಿಭೆಗಳ ಕನಸನ್ನು ಕಮಲಿಸಿದಂಥ PSI ಹಗರಣದ ಆ ಒಂದು ಆಯೋಗದ ತನಿಖಾ ಆಯೋಗದ ಮುಖ್ಯಸ್ಥರಾಗಿರ್ತೀರಿ. ಆ ಅಕ್ರಮದ ಆಳವನ್ನು ನೋಡಿದಾಗ ನಿಮ್ಗೆ ಅಸಹ್ಯ ಅನ್ನಿಸ್ತಾ? ಅಸಹ್ಯ ಅಲ್ಲ, ಇವ್ರು ಏನು ಜೀವನ ಮಾಡ್ತಾರೆ, ನಾಯಿಗಳಿಗಿಂತ ಕಂಡಮ್ ನಾಯಿ ಅಂದ್ರೆ ಅದಕ್ಕೆ ಒಳ್ಳೆ ಗೌರವದ ಪ್ರಾಣಿ. ಅವರು ಮನುಷ್ಯತ್ವವನ್ನು ಬಿಟ್ಟು ಮಾಡಿದ್ದಾರೆ. ಒಂದು ಕೇಸ್ಗೆ 80,000 ಒಂದು ಇವರಿಗೆ ಅಪ್ಲಿಕೆಂಟ್ಗೆ ಆ ಥರ ಮಾಡಿ ನಾವು ಸುಮಾರು ಜನ ಅಪ್ಲಿಕೆಂಟ್ಸ್ ಇನ್ವಾಲ್ವ್ ಆಗಿದ್ರು, ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದು, ADGP ಇನ್ವಾಲ್ವ್ ಆಗಿದ್ದ. ನಾನು ರಿಪೋರ್ಟ್ ಕೊಟ್ಟೆ ಗೌರ್ಮೆಂಟ್ಗೆ, ಮುಂದೆ ಈ ಥರ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಅದಕ್ಕೂ ಒಂದು ಸಪ್ರೇಟ್ ಸಜೆಷನ್ ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ. ಆ ಟೈಮಲ್ಲೂ ಖಂಡಿತವಾಗ್ಲೂ ಪ್ರೆಷರ್ ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಪ್ರೆಷರ್ ಅಂದ್ರೆ ನನಗೆ ಗೊತ್ತಿಲ್ಲ, ನನಗೆ ಯಾರು ಧೈರ್ಯ ಮಾಡಿಲ್ಲ. ನನ್ನ ಫೋನ್ ನನಗೆ ಮಾಡಕ್ಕೆ ನನಗೆ ಅದೊಂದೇ ಖುಷಿ. ಎಲ್ಲರೂ ಹೇಳ್ತಾ ಇಲ್ಲ ನನಗೆ ಯಾರು ಮಾಡೋದೇ ಇಲ್ವಲ್ಲ ಅಂತ. ನನಗೆ ಯಾರು ಪ್ರೆಷರ್ ಮಾಡಲಿಲ್ಲ, ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಜನರಲ್ ಸ್ಟೇಟ್ಮೆಂಟ್ ಕೊಡೋರು ರಾಜಕಾರಣಿಗಳು ಅವರು ಇವರು, ಐ ಯೂಸ್ ಟು ಇಗ್ನೋರ್. ನಮ್ಗೆ ಸಂಬಂಧ ಇಲ್ಲ ಅಂತ. ನಮಗೆ ಫೋನ್ ಮಾಡೋ ಧೈರ್ಯ ಇಲ್ವಲ್ಲ ಅವ್ರಿಗೆ. ಸರ್, ಹೇಗಿರುತ್ತೆ ಒಬ್ಬ ನ್ಯಾಯಮೂರ್ತಿಗಳ ದಿನಚರಿ ಮತ್ತು ಅವರಿಗಿರುವಂಥ ಶಿಷ್ಟಾಚಾರದ ಬಗ್ಗೆ ಒಂದಿಷ್ಟು? ನ್ಯಾಯಮೂರ್ತಿ ಅಂದ ತಕ್ಷಣ ಅವನಿಗೆ ಫಸ್ಟು ನಾನೊಬ್ಬ ಸನ್ಯಾಸಿ ಅನ್ನೋ ಭಾವನೆ ಇರಬೇಕು. ಸನ್ಯಾಸಿ ಅನ್ನೋ ಭಾವನೆ, ಹರ್ಮಿಟ್ ಅಂತ ಸನ್ಯಾಸಿ ಅನ್ನೋ ಭಾವನೆ ಇರಬೇಕು ಒಂದು. ಎರಡನೇದು, ನ್ಯಾಯಮೂರ್ತಿಯಿಂದ 20.2 ನ್ಯಾಯಮೂರ್ತಿ 20.7. ಅವನ ಮನೆಯಲ್ಲೂ ನೆಟ್ಟಗಿರ್ಬೇಕು, ಸಮಾಜದಲ್ಲಿ ನೆಟ್ಟಗಿರ್ಬೇಕು. ಮನೆಯವರು ಬಂದಾಗ ಒಂದು ನ್ಯಾಯ, ಸಮಾಜಕ್ಕೊಂದು ನ್ಯಾಯ ಅಂತ ಇರಲ್ಲ. ಹೌದು, ಎಲ್ರಿಗೂ ಒಂದೇ ನ್ಯಾಯ ಅಂತಿದ್ದವನು ಮಾತ್ರ ಅವ್ನು ಯಾವುದೇ ನ್ಯಾಯಮೂರ್ತಿ ಆಗಲಿ ಸಂತೋಷವಾಗಿರ್ತಾನೆ.